ಇವತ್ತು ಮಹಾರಾಷ್ಟ್ರದ ಕಾರ್ಪೊರೇಷನ್ ಚುನಾವಣೆ ನಡೆದಿದೆ ಇಡೀ ದೇಶ. ಯಾಕಂದರೆ ಇಡೀ ಭಾರತದಲ್ಲೇ ಹೈಯೆಸ್ಟ್ ಆದಾಯ ಇರತಕ್ಕಂಥ ಒಂದು ಕಾರ್ಪೊರೇಷನ್, ಪ್ರತಿಷ್ಠಿತವಾದಂಥ ಕಾರ್ಪೊರೇಷನ್. ಅಂಥದ್ರಲ್ಲಿ NDA ಮೈತ್ರಿಕೂಟ ಪ್ರಚಂಡ ಬಹುಮತವನ್ನು ಗಳಿಸೋ ಮುಖಾಂತರ ನರೇಂದ್ರ ಮೋದಿಯವರಿಗೆ, ಅಲ್ಲಿನ ಮುಖ್ಯಮಂತ್ರಿ ಫಡ್ನವೀಸ್ ಅವರಿಗೆ ಮತ್ತು ಶಿವಸೇನೆ NCP ನಮ್ಮ ಗಠಬಂಧನ್ ಏನಿತ್ತು ಅವರೆಲ್ಲರಿಗೂ ದೊಡ್ಡ ಜಯವನ್ನು ತಂದುಕೊಟ್ಟಿದ್ದಾರೆ. ನಾನು ಅವರೆಲ್ಲರಿಗೂ ವಿರೋಧ ಪಕ್ಷದ ನಾಯಕನಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಮಹಾರಾಷ್ಟ್ರದ ಮುಖ್ಯಮಂತ್ರಿಗೆ ಮತ್ತು ಅಲ್ಲಿನ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ. ನೀವು ಬೆಂಗಳೂರು ಮಹಾನಗರ ಪಾಲಿಕೆಗೆ ಒಂದು ದಾರಿದೀಪವನ್ನು ತೋರಿಸಿದ್ದೀರಾ. ಈಗ ಬೆಂಗಳೂರು ಚುನಾವಣೆ ಯಾವ ರೀತಿ ನಡಿಬೇಕು ಅನ್ನೋದಕ್ಕೆ ಮಾರ್ಗದರ್ಶನ ಮಾಡಿದ್ದೀರಾ. ಬೆಂಗಳೂರಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ರಿಸಲ್ಟ್ ಕರ್ನಾಟಕದ ಬೆಂಗಳೂರಿನ ಜನ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ಆ ರೀತಿ ಹೋರಾಟವನ್ನು ನಾವು ಕೂಡ ಮಾಡ್ತೀರಿ. ನಿಮ್ಮ ಪ್ರೇರಣೆಯನ್ನು ನಾವು ಪಡಿತೀರಿ. ಇವತ್ತು ಮಹಾರಾಷ್ಟ್ರದ ಕಾರ್ಪೊರೇಷನ್ ಚುನಾವಣೆ ನಡೆದಿದೆ ಇಡೀ ದೇಶ. ಯಾಕಂದರೆ ಇಡೀ ಭಾರತದಲ್ಲೇ ಹೈಯೆಸ್ಟ್ ಆದಾಯ ಇರತಕ್ಕಂಥ ಒಂದು ಕಾರ್ಪೊರೇಷನ್, ಪ್ರತಿಷ್ಠಿತವಾದಂಥ ಕಾರ್ಪೊರೇಷನ್. ಅಂಥದ್ರಲ್ಲಿ NDA ಮೈತ್ರಿಕೂಟ ಪ್ರಚಂಡ ಬಹುಮತವನ್ನು ಗಳಿಸೋ ಮುಖಾಂತರ ನರೇಂದ್ರ ಮೋದಿಯವರಿಗೆ, ಅಲ್ಲಿನ ಮುಖ್ಯಮಂತ್ರಿ ಫಡ್ನವೀಸ್ ಅವರಿಗೆ ಮತ್ತು ಶಿವಸೇನೆ NCP ನಮ್ಮ ಗಠಬಂಧನ್ ಏನಿತ್ತು ಅವರೆಲ್ಲರಿಗೂ ದೊಡ್ಡ ಜಯವನ್ನು ತಂದುಕೊಟ್ಟಿದ್ದಾರೆ. ನಾನು ಅವರೆಲ್ಲರಿಗೂ ವಿರೋಧ ಪಕ್ಷದ ನಾಯಕನಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಮಹಾರಾಷ್ಟ್ರದ ಮುಖ್ಯಮಂತ್ರಿಗೆ ಮತ್ತು ಅಲ್ಲಿನ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ. ನೀವು ಬೆಂಗಳೂರು ಮಹಾನಗರ ಪಾಲಿಕೆಗೆ ಒಂದು ದಾರಿದೀಪವನ್ನು ತೋರಿಸಿದ್ದೀರಾ. ಈಗ ಬೆಂಗಳೂರು ಚುನಾವಣೆ ಯಾವ ರೀತಿ ನಡಿಬೇಕು ಅನ್ನೋದಕ್ಕೆ ಮಾರ್ಗದರ್ಶನ ಮಾಡಿದ್ದೀರಾ. ಬೆಂಗಳೂರಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ರಿಸಲ್ಟ್ ಕರ್ನಾಟಕದ ಬೆಂಗಳೂರಿನ ಜನ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ಆ ರೀತಿ ಹೋರಾಟವನ್ನು ನಾವು ಕೂಡ ಮಾಡ್ತೀರಿ. ನಿಮ್ಮ ಪ್ರೇರಣೆಯನ್ನು ನಾವು ಪಡಿತೀರಿ.